ಏನ್ ರೆಸಿಪಿ ಏನಿಲ್ಲ ಅಂತ ಅವ್ರ ಬಾಯಿಲಿಂದನೇ ಕೇಳಾಮು. ಇಂಥ ಸೆಲೆಬ್ರಿಟೀಸ್ ಚಾನಲ್ದಾಗ ಒಂದು ಸ್ವಲ್ಪ ಕೊಲೆ ನಮಗೆ ಬಹಳ ಖುಷಿ ವಿಚಾರಗಳು. ಏನಾರ ಇರ್ಲಕ್ಕೆ ಹೇಳದೆ ಮಾತಾಡಕ್ ಬಿಡ್ತಿ. ಚೂರು ಅರಿಶಿನ ಹಾಕ್ತೀನಿ, ಸ್ವಲ್ಪನೇ ಅರಿಶಿನ ನೋಡ್ರಿ. ಇವಾಗ ಇದ್ರೊಳಗಡೆ ಏನೇನು ಹಾಕ್ಬೇಕನ್ನ ತೋರಿಸ್ತೀನಿ. ಸರಿ, ಉಪ್ಪು ಹಾಕಿಲ್ಲ. ಮೇನ್ ಇರೋದೇ ಅದೇ, ಮೇನ್ ಅದೇ ಹಾಕಿಲ್ಲ ನೋಡೋಣ. ಕುಂಗೋಯ್ಬೇಕು, ಕುದಿಬೇಕು ಎಲ್ಲ, ಯಾಕಂದ್ರೆ ಎಕ್ಸ್ಟ್ರಾ ನೀರೆಲ್ಲ ಹೋಗಿ ಮಸಾಲೆ ಚಂದ ಅಂಟ್ಕೋಬೇಕು. ಮಾಡ್ದೆ ಇದು ಮಿಕ್ಸ್ ಮಾಡ್ದೆ, ಅದು ಹಾಕದ್ ಬಿಟ್ಟೆ ಇದು ಹಾಕದ್ ಬಿಟ್ಟೆ ಅಂತ ಬಾಳ್ ಮಾಡ್ಯಾರ. ಬಟ್ ನೋಡಮ್ ಟೇಸ್ಟ್ ನೋಡಮ್ ಹ್ಯಾಂಗ್ ಮಾಡ್ತಾರೆ ಇವ್ರು ಬಿಟ್ಟಿವಿ. ಓಕೆ ಗೈಸ್, ಇವಾಗ ಇದೆಲ್ಲ ಇವರಿಗೆ ಈಗ ದಾಬಿ ಕೊಡ್ತೀವಿ. ಮುಂದಕ ಇಟ್ಟ ಹೆಜ್ಜೆ ಎಂದು ಹಿಂದಕ ಇಟ್ಟಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಕ್ವೀನ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿಂದ ಏನ್ ಸ್ಪೆಷಲ್ ಮಾಡಕ್ ಬಂದೀವಿ ಅಂತಂದ್ರ ಇದ್ರಾಗ ಒಂದು ಟ್ವಿಸ್ಟ್ ಅದ. ನಾ ಮಾಡಕತ್ತಿಲ್ಲ ಇವತ್ತ ಒಬ್ರು ಗೆಸ್ಟ್ ಯಾರಪ್ಪ ಅಂದ್ರೆ ಅವ್ರಿಗೆ ಗೆಸ್ಟ್ ಆಗಿ ಕರಿತೀನಿ. ನಿಮಗೆ ಆಲ್ರೆಡಿ ಗೆಸ್ ಮಾಡ್ತೀರಿ ನೀವು ಅವರೇ ಅಂತ ಹೇಳಿ. ಅವರೇ ಮಾಡ್ತಾರ. ಏನ್ ರೆಸಿಪಿ ಏನಿಲ್ಲ ಅಂತ ಅವ್ರ ಬಾಯಿಲಿಂದನೇ ಕೇಳಾಮು. ಅವರು ಏನ್ ಸ್ಪೆಷಲ್ ಮಾಡ್ತಾರ ಕೇಳಾಮ್ ಗೈಸ್, ಬನ್ನಿ. ನಮಸ್ತೆ ಗೈಸ್. ಇವ್ರ ಚಾನಲ್ದಾಗ ಬರ್ಬೇಕಂದ್ರೆ ನಮಗೊಂದು ಫುಲ್ ಅದೃಷ್ಟ, ಫುಲ್ ಖುಷಿ. ಇಂಥ ಸೆಲೆಬ್ರಿಟೀಸ್ ಚಾನಲ್ದಾಗ ಒಂದು ಸ್ವಲ್ಪ ಕೊಲೆ ನಮಗೆ ಬಹಳ ಖುಷಿ. ಬರೀ ಇಂಥದೆಯ ವಿಚಾರಗಳು ಗೈಸ್, ನಮ್ಮ ಚಾನಲ್ದಾಗ ಏನ್ರಿ ಸ್ವಲ್ಪ ಮಾಡಿಕೊಡು ಅಂತ ಹೇಳಿ ನಾನು ಅವ್ರಿಗೆ ಇವತ್ತ ಅದಕ್ಕೆ ಒಂದ್ ಸ್ವಲ್ಪ ಕಾಡಿ ಬೇಡಿ ಮಾಡಿಸ್ಕೊಳಕತ್ತೀನಿ ನಾನು. ಅವ್ರು ವಲ್ಲ ಅಲ್ಲಕತ್ತಿದ್ರು ಅಡ್ಗೆ ಮಾಡೋದು. ಗೈಸ್, ಅದ್ರಾಗ ಏನಿಲ್ಲ, ಬಂದು ನಮ್ಮ ಚಾನಲ್ದಾಗ ಒಂದ್ ಸ್ವಲ್ಪ ನಿಮ್ಗೆ ಗೊತ್ತಿರೋದು ಏನಾದ್ರೂ ಒಂದು ಸ್ಪೆಷಲ್ ಅದ ಮಾಡಿವು ಅಂತ ಹೇಳಿನಿ. ಈಗ ಬಂದಾರ ಗೈಸ್. ನಾ ಏನ್ ಇವ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೇನು ಗೊತ್ತು ಗೈಸ್, ಇವ್ರು ಬರಲಾಗಿದ್ರು. ಬೈರಿ ಒಂದ್ ಸ್ವಲ್ಪ ಗೈಸ್. ಇವ್ರ ಚಾನಲ್ ಸ್ವಲ್ಪ ಏನೋ ರೆಸಿಪಿಗಳು ಮಾಡಿ ತಿನ್ನಿಸ್ತಾರಪ್ಪ ನಮಗತ್. ನಾವಂದ್ರೆ ಇವರು ನಮಗೆ ಮಾಡ್ರಿ, ನೀವು ಇವತ್ತಂದ್ರೆ ಏನಾದ್ರು ಸ್ಪೆಷಲ್ ಮಾಡ್ರಿ ನಾವು ಹಂಗೆ ಹಿಂಗೆ ಹೇಳಕ್ಕೆ ಅಂದ್ರೆ. ಸೊ ಗೈಸ್, ನಾನೇ ಮಾಡ್ತಿದ್ದೆ. ಬಟ್ ಇವರಿಂದ ಒಂದ್ ಸ್ವಲ್ಪ ಇವ್ರ ಕೈಲಿನ ಮಾಡಿಸ್ಬೇಕಲ್ಲ ಅಷ್ಟು. ಇವಾಗ ನನ್ನ ಮನೆಗೆ ಯಾರ್ಯಾರು ಬರ್ತಾರೆ ಎಲ್ಲಾರ್ಗೆ ಚಾನಲ್ದಾಗ ಕರ್ಕೋತೀನಿ ನನ್ನ ವ್ಲಾಗ್ನಾಗ. ಇವಾಗ ನೀನೇ ಫಸ್ಟ್. ಇವಾಗ ಗೈಸ್, ಇವರೇ ಫಸ್ಟ್ ಈಗ ನನ್ನ ಚಾನಲ್ದಾಗ. ನಾ ಬಿಟ್ಟು ಈಗ ಮಾಡಕತ್ತಿ ಇವ್ರಾಗ ಮತ್ತೆ ನೆಕ್ಸ್ಟ್ ನೋಡೋ ಗೈಸ್. ಮತ್ತ ನೀವು ಏನ್ ತಿಂತೀರ? ಏನ್ ತಿಂತಿ ಹೇಳಿ. ಏನಾರೇ ಇರ್ಲಕ್ಕೆ ಹೇಳದೆ ನಾನು ಮಾತಾಡಕ್ ಬಿಡ್ತಿ. ಗೈಸ್, ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಾರ. ಮತ್ ಇವಾಗ ಏನ್ ತಿಂತಿ ಅಂತ ಕೇಳಾಕತ್ತಾರ. ಏನ್ ತಿಂತಿ ಹೇಳಿ. ಅಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡಿರಲ್ಲ, ಅದೇ ತಿಂತೀನಿ. ಗೈಸ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಏನ್ ರೆಸಿಪಿ ಅಂದ್ರೆ ಪನೀರ್ ಟಿಕ್ಕಾ ಮಸಾಲ ಅಂತ ಹೇಳಿದ್ರೆ, ನಾ ಅದ್ರ ಜೊತೆ ಪರಾಟ ಕೂಡ. ಎಲ್ಲ ಹೆಂಗ್ ಮಾಡಿದ್ರೆ ಏನ್ ಮಾಡಿದೆ ನಿಮ್ಗೆ ಗೊತ್ತಾಗತ್ತ. ನೋಡ್ರಿ ನೀವು ಎಲ್ಲ. ಯಾಕಂದ್ರೆ ಇವ್ರ ಕೈಲಿ ಪನ್ನೀರ್ದು ಯಾಕೆ ಮಾಡ್ಸಕತ್ತೀನಿ ಅಂದ್ರೆ, ಇವ್ರ ಪನ್ನೀರ್ ಟಿಕ್ಕಾ ಮಸಾಲ ಮಸ್ತ್ ಮಾಡ್ತಾರೆ ಇವ್ರು. ಅದಕ್ಕೆ ಇವ್ರ ಕೈಲಿ ಮಾಡಿಸ್ಲಕತ್ತೀನಿ. ನಾನು ಮಾಡ್ತೀನಿ, ಬಟ್ ಇವ್ರ ಕೈಯಿಂದ ಮಾಡಿಸ್ಲಕತ್ತೀನಿ. ಯಾಕಂದ್ರೆ ಇವ್ರ ಟೇಸ್ಟ್ನು ಬೇರೆ ಇರ್ತದ, ನನಗ್ ತಿನ್ಬೇಕು ಅನಿಸ್ಲಕತ್ತದ. ಅದಕ್ಕೆ ವಿಡಿಯೋನು ಆಯ್ತು, ನನಗೆ ತಿನ್ಬೇಕಂತ ಅನಿಸ್ಲಕತ್ತದ. ಇವ್ರ ಕೈಲಿ ಮಾಡಿಸ್ಲಕತ್ತೀನಿ. ಏನಪ್ಪಾ ಅಂದ್ರೆ, ನಾನು ಪನ್ನೀರ್ ಟಿಕ್ಕಾ ಮಸಾಲ ಮಾಡಿಲ್ಲ. ನಾನು ಮಾಡಿದ್ದು ಪನ್ನೀರ್ ಬಟರ್ ಮಸಾಲ ಮಾಡಿದ್ವಿ ಇಷ್ಟು ದಿನ. ಇವ್ರಾದ್ರೂ ಪನ್ನೀರ್ ಟಿಕ್ಕಾ ಮಸಾಲ ಹಂಗೆ ಇರ್ತದ. ಮಾಡು ಅಂದ್ರೆ ಗೈಸ್, ಬನ್ನಿ ಮಾಡೋಣ. ಇವಾಗ ಶುರು ಮಾಡೋಣ. ಓಕೆ ಗೈಸ್, ಇವ್ರು ಎದ್ದಲ್ಲ ಹೊರತು ಬಿಡ್ತೀವಿ. ಈಗ ನಾವು ಒಬ್ಬರೇ ಇರ್ತೀವಿ ಚಾನಲ್. ಇಲ್ಲ ಗೈಸ್, ನಾನು ಅವಾಗ ಮಿಡಲ್ ಬರ್ತಿರ್ತೀನಿ. ನೋಡ್ರಿ, ನನಗೂ ಮಿಡಲ್ ಅದು ಕೊಡ್ತೀವಿ. ಮಿಡಲ್ ಏನಿಲ್ಲ ನಡಿ. ಲಾಸ್ಟ್ ಏನಾಗ ಕರಿತಿದ್ದ ಗೈಸ್ ಇವ್ರು ಟೇಸ್ಟ್ ಕೊಡಾಗ. ಇವ್ರೇನು ಚಂತಾನೆ ಬೇಡ ಸುಮ್ಮನೆ ಕಾರ್ಗೆ ಬಂದಿರ್ತಾರೆ ಕೆಲಸ ಇಲ್ಲದವರು. ನಾವು ಕೆಲಸ ಮಾಡೋರಿಗೆ ಫಟ ಅಂತ ಹೇಳಿ ಲೆಟ್ಸ್ ಗೋ ಗೈಸ್. ಇವಾಗ ಐತಲ್ಲ ಪನ್ನೀರ್ ಟಿಕ್ಕಾ ಮಸಾಲನ ಮಾಡುವಾಗ ಫಸ್ಟ್ ವಿಧಾನ ಏನಪ್ಪಾ ಅಂದ್ರೆ, ಪನ್ನೀರ್ ಟಿಕ್ಕಾ ಮಸಾಲಾಗ ಅದನ್ನ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಬೇಕು. ಸೊ ಅದಕ್ಕೆ ಏನೇನು ಬೇಕು, ಹೆಂಗೆ ಮ್ಯಾರಿನೇಟ್ ಮಾಡ್ಬೇಕು ಅನ್ನೋದು ನಿಮ್ಗೆ ಒಂದೊಂದಾಗಿ ತೋರಿಸ್ಕೊಡ್ತೀನಿ. ನೋಡ್ರಿ, ನೀವು ಟ್ರೈ ಮಾಡ್ರಿ. ಲೆಟ್ಸ್ ಗೋ. ಬನ್ನಿ 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 ಬನ್ನಿ. ಗೈಸ್, ಇದಕ್ಕೆ ನಾವು
ನಾವು ಪನ್ನೀರ್ ಟಿಕ್ಕಾ ಮಸಾಲ ಮಾಡೋದಕ್ಕೆ ಏನೇನು ರೆಸಿಪಿ ಏನೇನು ಸಾಮಾನುಗಳು ಬೇಕಪ್ಪ ಅನ್ನೋದು ಹೇಳ್ಕೊಡ್ತೀನಿ ನೋಡ್ರಿ. ಫಸ್ಟ್ ಬೇಕಾಗಿರೋದು ಟೊಮೊಟೊ ಮತ್ತು ಈರುಳ್ಳಿ ಈ ಚಿಕ್ಕ ಚಿಕ್ಕದಾಗಿ ಅಂದರೆ ಈ ಥರ ಹೆರ್ಚ್ಕೊಂಡಿರ್ಬೇಕು. ಮತ್ತು ಕ್ಯಾಪ್ಸಿಕಮ್ ಅಂದರೆ ಡಬ್ಬು ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಏನಾದರೂ ಅನ್ಬೋದು. ಹಾಗೆ ಟೊಮೊಟೊ ಪ್ಯೂರಿ ಅಂದರೆ ಟೊಮೊಟೊಗಾನ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಗೈಸ್ ಮತ್ತು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಿಂಗೆ ಈ ಥರ ಹೆರ್ಚ್ಕೊಂಡಿನಿ, ಇದು ಕೂಡ ಬೇಕು. ಆ್ಯಂಡ್ ಮೇನ್ ಏನು ಬೇಕಪ್ಪ ಅಂದರೆ ಪನ್ನೀರ್ ಬೇಕು. ಫಸ್ಟ್ ನಾವು ಪನ್ನೀರ್ನ ಏನಂತಾರೆ ಪನ್ನೀರ್ ಟಿಕ್ಕಾ ಮಸಾಲ ಮಾಡಲಿಕ್ಕೆ ಅದನ್ನು ಮ್ಯಾರಿನೇಟ್ ಮಾಡಬೇಕು. ಮ್ಯಾರಿನೇಟ್ ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಅಂತ ನೋಡಿರಿ. ಮ್ಯಾರಿನೇಟ್ ಮಾಡೋಕ್ಕಿಂತ ಮುಂಚೆ ಇವು ಪನ್ನೀರನ್ನ ಈ ಥರನೂ ಹಾಕ್ಬೋದು, ಬಟ್ ಇದ್ರ ಜೊತೆ ಸ್ವಲ್ಪ ನಾವು ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕಿದ್ರೆ ಇನ್ನೂ ಚೆಂದ ಬೆಸ್ಟ್ ಆಗುತ್ತೆ ಟೇಸ್ಟ್. ಸೊ ನಾವು ಇನ್ನೊಂದು ಸೆಕೆಂಡ್ ಆಪ್ಷನ್ನೇ ಚೂಸ್ ಮಾಡ್ತೀವಿ, ಅಂದರೆ ಎಣ್ಣೆ ಒಳಗೆ ಅದನ್ನು ಶಿಸ್ತಾಗಿ ಫ್ರೈ ಮಾಡ್ಬೋದು. ಫ್ರೈ ಮಾಡ್ಕೊಂಡ್ಬಿಟ್ಟು ತೋರಿಸ್ತಿದ್ದೆ ಬನ್ನಿ ಗೈಸ್. ಇವಾಗ ಪನ್ನೀರನ್ನು ಫ್ರೈ ಮಾಡ್ಕೋಬೇಕು. ಸೊ ಅದ್ರ ಸಲುವಾಗಿ ಒಂದು ಬಾಣಲಿ ಒಳಗಡೆ ಇದ್ರೊಳಗನೆ ಮಾಡ್ತೀನಿ ಮಾತಾ ಪೀಸ. ಸೊ ಅದಕ್ಕೆ ಇದ್ರೊಳಗನೆ ಸ್ವಲ್ಪ ಪನ್ನೀರನ್ನ ಫ್ರೈ ಮಾಡ್ಕೋತೀನಿ, ಅಂದರೆ ಗೋಲ್ಡನ್ ಫ್ರೈ ಆಗಬೇಕು. ಅಂದರೆ ಇದ್ರ ಮೇಲೆಲ್ಲ ಒಂದು ಲೇಯರ್ ಟೈಪ್ ಬಂತಂದ್ರೆ ಚೆಂದ ಆಗುತ್ತೆ. ಈ ಥರ ಫ್ಯಾಷನ್ ಮಾಡ್ಕೊಂಡ್ರೆ ಈಗ ಅದಕ್ಕೆ ಫ್ಯಾಷನ್ ಮಾಡೋಣ ನಾವು. ಸುಮ್ಮನೆ ಇವ್ರ ಚಾನಲ್ದಾಗ ಬಂದು ಭಾಳ ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಸ್ವಲ್ಪ ಫ್ಯಾಷನ್ ಮಾಡೋದು ಸ್ವಲ್ಪ ನೋಡಿ ಈ ಥರ ಆಗಬೇಕು. ಒಟ್ಟು ಈ ಥರ ಮಾಡ್ಕೋತೀನಿ ಅಂದರೆ ಗೋಲ್ಡನ್ ಫ್ರೈ ಇಲ್ಲ ನೋಡ್ರಿ ಇಲ್ಲಿ ಈ ಥರ ಒಟ್ಟು ಆಗಬೇಕು. ಇವೆಲ್ಲ ಆಗೋತನ ಆಗಿಂದ ಒಮ್ಮೆ ಮ್ಯಾರಿನೇಟ್ ಮಾಡುವಾಗ ಶೀತ ಅಂತ ಗ್ರಹಿಸ್ತೀವಿ ಬನ್ನಿ ಗೈಸ್. ಇವಾಗ ಮ್ಯಾರಿನೇಟ್ ಮಾಡುವ ಸಮಯ. ಸೊ ಅದ್ರ ಸಲುವಾಗಿ ಇವಾಗ ಡೈರೆಕ್ಟ್ ಮ್ಯಾರಿನೇಟ್ ಏನೇನು ಮಾಡ್ತೀನಿ, ಹೆಂಗೆ ಹಾಕ್ತೀನಿ, ಏನೇನು ಹಾಕ್ತೀನಿ ಎಲ್ಲ ತೋರಿಸ್ತೀನಿ ಅಂತ ನೋಡ್ರಿ ಬನ್ನಿ ಗೈಸ್. ಇವಾಗ ಒಂದು ಇದು ತೊಗೋಬೇಕು, ಏನಂತಾರೆ ಏನರ ಒಂದು ಬುಟ್ಟಿ ಥರ ಇರ್ಬೋದು, ಏನಾದರೂ ಒಂದು ಇರ್ಬೋದು ತೊಗೊಂಡು ಅದರೊಳಗಡೆ ಮ್ಯಾರಿನೇಟ್ ಮಾಡ್ಬೇಕು. ಸ್ವಲ್ಪ ಎಣ್ಣೆ ಅದರೊಳಗಡೆ ಖಾರ ಹಾಕಬೇಕು ನೋಡಿರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕಬೇಕು ಗೈಸ್. ಇವಾಗ ಅದರ ಜೊತೆ ಏನೇನು ಹಾಕ್ತೀನಪ್ಪ ಅಂದರೆ ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಅರಿಶಿನ ಹಾಕ್ತೀನಿ, ಒಂದು ಸ್ವಲ್ಪನೇ ಅರಿಶಿನ ನೋಡ್ರಿ, ಚೂರಷ್ಟು ಅರಿಶಿನ. ಜಾಸ್ತಿ ಹಾಕಿದ್ರೆ ಟೇಸ್ಟ್ ಖರಾಬ್ ಆಗುತ್ತೆ, ಸೊ ಅದಕ್ಕೆ ಜಾಸ್ತಿ ಹಾಕಲ್ಲ. ಸ್ವಲ್ಪ ಅದರೊಳಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆಂದ ಕೊಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೈತೆಲ್ಲ ಶಿಸ್ತಾಗಿ ಒಂದು ಸ್ವಲ್ಪ ಕಲ್ಸ್ಕೊತೀನಿ. ಒಂದು ಸರ್ತಿ ಒಂದು ರೌಂಡ್ ಇದಕ್ಕೆ ಕಲಿಸ್ಕೊಂಡ್ರೆ ಆಮೇಲೆ ಅದರೊಳಗಡೆ ಏನೇನು ಆಗ್ತದೆ ಯಾವ್ದು ನಿಂತ ಗೈಸ್. ಇದೈತಲ್ಲ ಚಮಚಲ್ಲಿಕಿನ ಸ್ವಲ್ಪ ಕೈಯಿಂದ ಕಲಿಸಿದ್ರೆ ಚೆಂದ ಆಗುತ್ತೆ. ಯಾಕಪ್ಪ ಅಂದರೆ ಖಾರ ಅದಲ್ಲ ನೋಡಲಿ ಚೆಂದ ಕಲ್ಕೋಬೇಕಲ್ಲ, ಸೊ ಅದಕ್ಕೆ ಸ್ವಲ್ಪ ಮೊಸರು, ಇದನ್ನು ಸ್ವಲ್ಪ ಶಿಸ್ತಾಗಿ ಗ್ರೇವಿ ಟೈಪ್ ಆಗುತ್ತಲ್ಲ ಇದು. ಅಂದರೆ ಮ್ಯಾರಿನೇಟ್ ಮಾಡ್ಬೇಕಂದ್ರೆ ಶಿಸ್ತಾಗಿ ಒಳಗಡೆ ಎಲ್ಲ ಉಪ್ಪು ಅದಲ್ಲ, ಉಪ್ಪು ಹಾಕಿಲ್ಲ ಗೈಸ್. ನೀನು ಸಾರಿ ಉಪ್ಪು ಹಾಕಿಲ್ಲ. ಮೇನ್ ಇರೋದೇ ಅದೇ, ಮೇನ್ ಅದೇ ಹಾಕಿಲ್ಲ ನೋಡ್ರಿ. ಉಪ್ಪು ಹೊಕ್ಕೋತದ ಅನ್ನೋದ್ರೊಳಗೆ ನೆನಪಾಯ್ತು. ನಮ್ಮ ಕ್ಯಾಮ್ರಾಮನ್ ಅವರು ಹೇಳಿಲ್ಲ ನೋಡಿ, ಇಂಥ ಕ್ಯಾಮ್ರಾಮನ್ ಅದ ಇಂಥ ಬರೀ ಉಪ್ಪು ಹಾಕ್ತೀನಿ ಗೈಸ್. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಈ ಥರ ಕಲಿಸಿಂದ ಇದರೊಳಗಡೆ ಒಂದೊಂದಾಗಿ ಸಾವಣಿ ಅಂದರೆ ಏನೇನು ಅದಾವಲ್ಲ ಅದು ಹಾಕ್ತೀನಿ ಗೈಸ್. ಫಸ್ಟು ಟೊಮೊಟೊನ ಫುಲ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ದಪ್ಪನೇ ಅದಾವ. ಯಾಕಪ್ಪ ಅಂದರೆ ಟಿಕ್ಕಾಗ ಹಂಗೆ ಬೇಕಾಗುತ್ತೆ. ಸೊ ಅದಾಗಿಂದ ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿ ಏನಂತಾರಪ್ಪ, ಡಬ್ಬು ಮೆಣಸಿನ್ಕಾಯಿ ನಮ್ಮ ಕಡೆ ಎಲ್ಲ ಈ ಥರ ಅಂತಂದ್ರೆ ಅದು ಹಾಕ್ತಾಯಿದ್ದೀನಿ. ಅದಾಗಿಂದ ಉಳ್ಳಾಗಡ್ಡಿನ ಹಿಂಗೆ ದಪ್ಪ ಸ್ವಲ್ಪ ಲೇಯರ್ ಬಿಡಿಸ್ಕೊಂಡಿನಿ. ಸೊ ಅದನ್ನು ಹಾಕ್ತಾಯಿದ್ದೀನಿ.
ಹಾಗೆ ಒಂದೆರಡು ಮೂರು ಹಸಿಮೆಣಸಿನಕಾಯಿ ಅವು ಟೇಸ್ಟ್ ಕೊಡ್ತಾವ. ಅದಕ್ಕೆ ಲಾಸ್ಟಲ್ಲಿ ನಾವು ಪನ್ನೀರ್ನ ಹುರ್ಕೊಂಡಿದ್ವಲ್ಲ ಎಣ್ಣೆ ಒಳಗೆ ಅದನ್ನು ಹಾಕ್ತಾಯಿದ್ವಿ ನೋಡಿರಿ. ಇವನ್ನೈತೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಂತಿ ಒಳಗೆ ಸುತ್ತಿ ಬೆಂಕಿ ಮೇಲೆ ಹುರಿದೆ ಅಂದ್ರೆ ಪನ್ನೀರ್ ಟಿಕ್ಕ ಆಗುತ್ತೆ. ಬಟ್ ನಮ್ಗೆ ಅದು ಬೇಡ ಅಂತೀವಿ ಅಂದ್ರೆ ಮಸಾಲೆ ಮಾಡ್ಕೊಳತ್ತೀವಿ ನಾವು ಅದೆಲ್ಲ ಗಿರ್ಲು ಮಾಡಿಕೊಂಡು ಅದು ಮಾಡಿದ್ರೆ ಗೈಸ್ ಅದನ್ನೂ ಒಂಥರ ಭಾರಿ ಬೆಸ್ಟ್ ಆಗುತ್ತೆ ಟೇಸ್ಟ್. ಇದೇ ಸೇಮ್ ಪ್ರೊಸೆಸ್. ಅದು ಕೆಂಡದ ಮೇಲೆ ಹುರ್ಕೊಳ್ಳೋದಿರುತ್ತೆ. ಏನಂತಾರಪ್ಪ ಕರ್ಕ ಇಡ್ಲಿ ಒಳಗೆ ಇರ್ತಲ್ಲ ಅದ್ರ ಮೇಲೆ ಹುರ್ಕೋಬೇಕು. ಹಿಂಗೆ ಗ್ಯಾಸ್ ಮೇಲೆ ಹುರ್ಕೊಂಡು ಟೇಸ್ಟ್ ಕೊಡೋಲ್ಲ. ಸೊ ನಾವು ಇಲ್ಲಿ ಹುರ್ಕೊಳ್ಳೋದು ಬಿಡಿರುತ್ತೆ. ಯಾಕೆಂದರೆ ಅದೇನು ಹುರ್ಕೊಳತ್ತಿಲ್ಲ. ಸೊ ಬನ್ನಿ ಇದೈತಲ್ಲ ನೋಡಿರಿ ಈ ಥರ ರೆಡಿ ಆಗಿದೆ ನೋಡಿರಿ. ಈಗ ಶಿಸ್ತಾಗೆ ಹ್ಯಾಂಡ್ ವಾಶ್ ಇರಬೇಕು. ನಮ್ಮದಂತೂ ಹ್ಯಾಂಡ್ ವಾಶ್ ಮಾಡ್ಕೊಂಡು ಸುಳ್ಳಲ್ಲ. ಹ್ಯಾಂಡ್ ವಾಶ್ ಶಿಸ್ತಿಗೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಮಾಡಾಕತ್ತೀನಿ. ಹೈಜೀನಾಗಿರ್ಬೇಕಲ್ಲ ಅದಕ್ಕೆ ನೋಡಿರಿ. ಈ ಥರ ಆಗ್ಯದ. ಇದನ್ನೈತಲ್ಲ ನಾವು ಒಂದು 5 ರಿಂದ 10 ನಿಮಿಷ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡಬೇಕು. ಕ್ಲೋಸ್ ಮಾಡಿಬಿಟ್ಟು ಬಿಟ್ಟು ಅಂದ್ರೆ ಆಮೇಲೆ ಈ ಸಲ ಇದು ಮ್ಯಾರಿನೇಟ್ ಆಗೋದ್ರೊಳಗಡೆ ನಾವು ಮುಂದಿನ ಕೆಲಸ ಮಾಡ್ಕೊಂಡು ಬರ್ರಿ. ಏನನ್ನೋ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಇಡ್ತಾನ ಏನೋ ಮಾತಾಡಿ ನಿಂತು ವಿಡಿಯೋನೇ ಶುರು ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ಭಾಳ ಮಾನಸಿಕಲಾಗತ್ತದ. ಇವರು ಅಷ್ಟೇ ಹೋಗೋದಾರೆ ಕ್ಯಾಮ್ರಾ ಹೋಗೋದು ಮುಂದೆ. ಗೈಸ್ ಇವಾಗ ಐತಲ್ಲ ಎಣ್ಣೆ ಹಾಕಿನಿ. ಎಣ್ಣೆ ಒಳಗಡೆ ಒಂದೆರಡು ಚಕ್ಕೆ ಹಾಕಿನಿ. ಚಕ್ಕೆ ಮತ್ತೆ ಒಂದೇ ಒಂದು ಏಲಕ್ಕಿ ಹಾಕಿನಿ. ಅದಾಗಿನ ಸ್ವಲ್ಪ ಜೀರಿಗೆ ಹಾಕಿನಿ. ಜೀರಿಗೆ ಹಾಕಿಬಿಟ್ಟು ಸಣ್ಣ ಕಟ್ ಮಾಡಿರೋಂಥ ಉಳ್ಳಾಗಡ್ಡಿ ಹಾಕಿದ್ದೆ. ಉಳ್ಳಾಗಡ್ಡಿ ಆದಮೇಲೆ ಸ್ವಲ್ಪ ಅಲ್ಲ ಪೇಸ್ಟ್ ಹಾಕ್ತಾ ಇದ್ದೀನಿ ನೋಡ್ರಿ. ಭಾಳ ಮನುಷ್ಯಗೆ ಹಾಕೋದಿಲ್ಲ ಸಿಂಗದ ಫುಲ್ ಹಾಕತಾನೆ. ಹಿಂಗೆ ಇಟ್ಟು ಏನು ಮಾಡ್ತೀನಿ. ಎರಡದಪ್ಪ ನಂದು ಮರು ಗೈಸ್. ನೆನಪಾಗ್ತದ ಯಾರಿಗಾದ್ರೂ ನೆನಪಾರದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪನೇ ಯಾಕಪ್ಪ ಅಂದ್ರೆ ಅದ್ರೊಳಗೆ ಹಾಕಿನೆಲ್ಲ ಮ್ಯಾರಿನೇಟ್ ಮಾಡೋದ್ರೊಳಗಡೆ. ಸೊ ಈ ಥರ ಶಿಸ್ತಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಅದರೆಲ್ಲ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋಣ. ಅದಕ್ಕೆ ಏನು ಹಾಕ್ತೀನಿ ಅನ್ನೋದು ತೋರಿಸ್ತೀನಿ ಅಂತ ಬನ್ನಿ ಗೈಸ್. ಇವಾಗ ಟೊಮೊಟೊನ ಶಿಸ್ತಾಗಿ ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕಿಟ್ಕೊಂಡಿನಿ. ಫುಲ್ಲು ತೆಳ್ಳಗೆ ರುಬ್ಕೊಂಡಿನಿ. ಅದು ಪ್ಯೂರಿ ಹಾಕ್ತೀನಿ. ಈಗ ಟೊಮೊಟೊ ಪ್ಯೂರಿ ಹಾಕ್ತಿದ್ದೀನಿ ನೋಡ್ರಿ. ಶಿಸ್ತಾಗಿ ಇದನ್ನೈತಲ್ಲ ಒಂದು ಸ್ವಲ್ಪ ಹುರ್ಕೋಬೇಕು. ಯಾಕಪ್ಪ ಅದನ್ನು ಹಸಿ ವಾಸನೆ ಇದನ್ನು ಹಸಿ ವಾಸನೆ ಎಲ್ಲ ಹಸಿ ವಾಸನೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಶಿಸ್ತಾಗಿ ಅದರೊಳಗೆ ನೀರೆಲ್ಲ ಹೋಗ್ಬೇಕು. ನೀರು ಹೋಗೋ ತನಕ ಸ್ವಲ್ಪ ಚೆಂದಾಗಿ ಕುದೀರಿ. ಇದರೊಳಗಡೆ ಮಧ್ಯಾಹ್ನ ಉಪ್ಪು ಹಾಕೋದಿಲ್ಲ, ಸಕ್ಕರೆ ಅಂತ ಸಾರಿ ಖಾರ ಹಾಕೋದಿಲ್ಲ, ಏನೂ ಹಾಕೋದಿಲ್ಲ. ಜಸ್ಟ್ ಇಷ್ಟೇ ಹಾಕೋದು. ಇದ್ರೊಳಗೆ ಇದು ಫುಲ್ ನೀರೆಲ್ಲ ಬಿಟ್ಟಾಗ ಇದೆಲ್ಲ ಹಸಿ ವಾಸನೆ ಎಲ್ಲ ಹೋದಾಗ ಆಮೇಲೆ ಲಾಸ್ಟಿಗೆ ಹಾಕಬೇಕು. ಏನು ಹಾಕಬೇಕು ಅನ್ನೋದು ಹೇಳ್ತೀನಿ ಅಂತ ನಿಮಗೆ. ಗೈಸ್ ಇನ್ನೊಂದೇನು ಮಾಡಿನಪ್ಪ ಅಂದ್ರೆ ನಾನು ಪನ್ನೀರ್ದದು ಏನು ಮಾಡೋದು ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೆನಲ್ಲ. ಸೊ ಅವಾಗ ಒಂದು ಮಿಸ್ ಮಾಡಿದ್ದೆ. ಏನು ಮಿಸ್ ಮಾಡಿದ್ದಪ್ಪ ಅಂದರೆ ಕಡಲೆ ಹಿಟ್ಟು ಮಿಸ್ ಮಾಡಿದ್ದೆ. ಸೊ ಕಡಲೆ ಹಿಟ್ಟನ್ನು ಹಾಕಬೇಕಿತ್ತು, ಹಾಕಿರಲಿಲ್ಲ. ಸೊ ಅದನ್ನು ಒಂದೂವರೆ ಚಮಚ ಅಷ್ಟೇ ಹಾಕಿನಿ. ನೀವು ಕೂಡ ಆ್ಯಡ್ ಮಾಡಿರಿ. ಅದಾದಲ್ಲಿ ಮ್ಯಾರಿನೇಟ್ ಮಾಡೋಕ್ಕಿಂತ ಮುಂಚೆನೇ ಹಾಕ್ಬೇಕು. ಅದಕ್ಕೆ ನಾನು ಅವಾಗೇ ಹಾಕಿನಿ. ಬಟ್ ಇವಾಗ ಹೇಳ್ತಾ ಇದ್ದೀನಿ ಅದೊಂದು ಮಿಸ್ ಆಗಿತ್ತು. ಅದಿಷ್ಟು ಮಾಡಿ ನೋಡಿರಿ. ಎಷ್ಟು ಮಿಸ್ ಮಾಡತ್ತೀನಿ ನೋಡಿ ಅದಾಗಿ ಇಷ್ಟೊಂದು ಮಿಸ್ ಮಾಡತ್ತೀನಿ. ನನಗೆ ನಾಚಿಕೆ ಬರೋದಾಗ ನಾಚಿಕೆ. ಬನ್ನಿ ಗೈಸ್ ಇವಾಗ ತೋರಿಸ್ತೀನಿ ಮುಂದೆ ಏನೇನು ಹಾಕ್ತೀನಿ ಏನೇನಾಗುತ್ತೆ ಪ್ರೊಸೀಜರ್ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಇವಾಗ ಫೈನಲ್ ಔಟ್ಫಿಟ್ ನೋಡ್ರಿ. ಇದು ಮ್ಯಾರಿನೇಟ್ ಮಾಡಿದ್ದು ಈ ಥರ ಆಗ್ಯದ ನೋಡ್ರಿ. ಮ್ಯಾರಿನೇಟ್ ಮಾಡಿದ್ದು ಈ ಥರ ಆಗ್ಯದ. ಸೊ ಇದನ್ನೈತಲ್ಲ ಅದಕ್ಕೆ ಹಾಕಿಬಿಟ್ಟು ಅಂದ್ರೆ ನಮ್ಮ ಕೆಲಸ 90% ಕೆಲಸ ಮುಗಿದಂಗೆ. ಸೊ ಬನ್ನಿ ನೋಡ್ರಿ ಗೈಸ್ ಎಷ್ಟು ಖತರ್ನಾಕ್ ಆಗ್ಯದಂದ್ರೆ ನೋಡ್ರಿ. ನೋಡ್ಲಿಕ್ಕೆ ಲುಕ್ಕೇ ಎಷ್ಟು ಚೆಂದ ಅನ್ಸಾಕತ್ತದ. ತಿನ್ನಕ್ಕೆ ಹೆಂಗಾಗಿರ್ಬೋದು. ತಿನ್ನಾಗ ಚೆಂದ ಮಾಡ್ತೀನಿ ಗೈಸ್. ನಾನಂತೂ ಸುಳ್ಳಲ್ಲ. ನಾನಂತೂ ತಪ್ಪಂತೂ ಇಲ್ಲಿವರೆಗೂ ಮಾಡಿಲ್ಲ, ಮಾಡೋದು ಇಲ್ಲ. ಒಂದರೊಳಗೆ ಮಿಸ್ಟೇಕ್ ಮಾಡಲ್ಲ. ಬಟ್ ಒಂದೊಂದು ನೆನಪರುತ್ತೆ ಅಷ್ಟೇ ಹಾಕೋದು. ಬಟ್ ಆಮೇಲೆ ಆಗಿರ್ತೀನಿ ಹಿಂಗೆ ಗೈಸ್. ಒಂದು ಸ್ವಲ್ಪ ನೀರು ಹಾಕಮ್ಮ. ಅದಕ್ಕೆ ಜಾಸ್ತಿ ಹಾಕ್ಬಾರ್ದು. ಇಷ್ಟೆಷ್ಟು ನೀರು ಹಾಕೋದು.
ಗೈಸ್ ಫೈನಲಿ ಇದೈತಲ್ಲ ರೆಡಿ ಆಗುತ್ತೆ. ಇದನ್ನೈತಲ್ಲ ಒಂದು 5 ರಿಂದ 10 ನಿಮಿಷ ಶಿಸ್ತಾಗೆ ಸ್ವಲ್ಪ ಕುದಿಬೇಕು ಎಲ್ಲ, ಯಾಕಂದರೆ ಎಕ್ಸ್ಟ್ರಾ ನೀರೆಲ್ಲ ಹೋಗಿ ಮಸಾಲೆ ಚೆಂದ ಅಂಟ್ಕೋಬೇಕು. ಕೆಳಗೆ ಹೊತ್ತಬಾರ್ದು ಅಂತೇಳಿ ಸ್ವಲ್ಪ ನೀರು ಹಾಕ್ದಂಗೆ ಅಷ್ಟೇ. ಹಿಂಗೆ ಮಸಾಲೆ ಒಳಗೆ ಮಾಡಿದೆ ಅಂದ್ರೆ ಕೆಳಗೆ ಎಲ್ಲ ಹೊತ್ತಲಾಗ ಚಲೋ ಆಗುತ್ತೆ, ಅಂಟ್ಕೊಳಕ್ಕೆ ಚಲೋ ಆಗುತ್ತೆ. ಸೊ ಅದಕ್ಕೆ ಅದು ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ದಂಗೆ ಇವಾಗ ಸ್ವಲ್ಪ ಲೋ ಫ್ಲೇಮ್ ಮೇಲೆ ಇಟ್ಟು ಇದನ್ನು 10 ರಿಂದ 15 ನಿಮಿಷ ಕುದಿಸೋದು. 10 ನಿಮಿಷ ಮುಚ್ಚಿ ಕುದಿಸೋದು ಅಷ್ಟೇ. ಗೈಸ್ ಫೈನಲಿ ನಮ್ಮ ಹೀರೋಯಿನ್ ಕರ್ಕೊಂಡ್ಬಂದಿವಿ. ಯಾಕಪ್ಪ ಅಂದರೆ ಸ್ವಲ್ಪ ನೋಡಲಿ. ಗೈಸ್ ನಾನು ನೋಡಕತ್ತೀನಿ, ಕ್ಯಾಮ್ರಾ ಹಿಡಿದಿದ್ದೆ, ನಾನು ಹಿಡಿದೀನಿ. ಆಲ್ಮೋಸ್ಟ್ ಒಂದೊಂದು ಕ್ಯಾಮ್ರಾ ಸೆಟ್ ಮಾಡ್ಕೊಂಡು ಮಾಡ್ಯಾರ. ಬಟ್ ಬರೀ ಅದು ಮಿಸ್ ಮಾಡಿದೆ, ಇದು ಮಿಸ್ ಮಾಡಿದೆ, ಅದು ಹಾಕೋದ್ ಬಿಟ್ಟೆ, ಇದು ಹಾಕೋದ್ ಬಿಟ್ಟೆ ಅಂತ ಭಾಳ ಮಾಡ್ಯಾರ. ಬಟ್ ನೋಡಮ್ ಟೇಸ್ಟ್ ನೋಡಮ್ ಹೆಂಗೆ ಮಾಡ್ತಾರೆ ಇವರು. ಕ್ಯಾಮ್ರಾ ಸೆಟ್ ಮಾಡ್ಯಾರಿಲ್ಲ, ಕ್ಯಾಮ್ರಾನೇ ಆನ್ ಮಾಡಿಲ್ಲ. ಅದು ಹಾಕತ್ತೇನ ಎಲ್ಲ ಹಾಕಿದ ಬಳಕ ಎಲ್ಲ ಮುಗಿದ ಬಳಕ ಮಾತಾಡಿದ್ರ ಅಂದ್ರೆ ಭಾಳ ಮನ್ಸಿಕತ್ತಿತ್ತು. ಬರೀ ಈರುಳ್ಳಿ ಅಷ್ಟೇ ಹಾಕಿದ್ರತ್ತ. ಎಲ್ಲ ಆಗಿದ ಭಾಳ ಮನ್ಸಿಕಾಗ್ತಿತ್ತು. ಸೀಸಾ ಈರುಳ್ಳಿ ಆಗಿದ್ದು ಟೊಮೊಟೊ ಆಗಿ ಸೀದಾ ಪನ್ನೀರ್ ಹಾಕಿ ಬಿಡೋದಿತ್ತು. ಸಿಕ್ಕಾಬಿಟ್ಟು ಮನ್ಸಿಕಾಗ್ತಿತ್ತು. ಛೇ ಅದೇ ಭಾಳ ಮಿಸ್ ಮಾಡ್ಯಾರ. ನೋಡಮ್ ಗೈಸ್, ಲಾಂಗ್ ಟೈಮ್ ಕಿಚನ್ ಕಡೆ ಬಂದು ಸ್ವಲ್ಪ ಅಡಿಗೆ ಮಾಡಕತ್ತಾರಲ್ಲ, ಅದಕ್ಕೆ ಏನು ಗೊತ್ತಾಗಲ್ಲ ಇದಾವ್ರಿ. ಇಲ್ಲಾಂದ್ರ ಆಫ್ಟರ್ ಲಾಂಗ್ ಟೈಮ್ ಗೈಸ್, ಭಾಳ ದಿನ ಆಯಿತು. ಅದೆಲ್ಲ ಮೊದಲು ಮಾಡ್ತಿದ್ದೆ 4-5-6 ತಿಂಗಳು ಹಿಂದೆ ಮಾಡ್ತಿದ್ದೆ ಕಂಟಿನ್ಯೂ ಅಡುಗೆಗಳು. ಇವಾಗ ಅದನ್ನು ಕೆಲಸದವ್ರು ಅದನ್ನು ಸಾಕು ನಮಗೆ. ಗೈಸ್ ಸ್ಮೆಲ್ ಅಂತೂ ಮಸ್ತ್ ಬರಾಕತ್ತದ. ನೋಡಮ್ ಟೇಸ್ಟ್ ನೋಡಮ್ ಹೆಂಗ್ ಮಾಡ್ತಾರಲ್ಲ ಅದು ಗೊತ್ತಿಲ್ಲ. ಬಟ್ ಸ್ಮೆಲ್ ಬರಾಕತ್ತದ ಒಂದ್ ಸ್ವಲ್ಪ ಚಂದ, ಸ್ವಲ್ಪನೇ ಟೇಸ್ಟ್ ಮಾಡೋವಾಗ ಹೇಳ್ತೀನಿ. ಗೈಸ್ ಇನ್ನೊಂದೇನಪ್ಪ ಅಂದ್ರೆ ಈ ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಟಿಕ್ಕಾ ಮಸಾಲ ಗೈಸ್ ಇವ್ರು ಏನೇನೋ ಅನ್ನಕತ್ತಾರ. ಗೈಸ್ ಏನಪ್ಪ ಅಂದ್ರೆ ಪನ್ನೀರ್ ಟಿಕ್ಕಾ ಮಸಾಲ ಒಳಗಡೆ ಚಪಾತಿ ಇಲ್ಲಾಂದ್ರೆ ಪರೋಟ ಆಗ್ಬೇಕು. ಚಪಾತಿ ಅಂತ ನಮ್ಮ ಹೆಂಡತಿಗೆ ಮಾಡಕ್ ಬರಲ್ಲ, ಚೆಂದಾಗಿ ಮಾಡಿದ್ರೆ ಚೆಂದಾಗಿ ಮಾಡಲ್ಲ. ನಮ್ಮ ಮದರ್ ಇಂಡಿಯಾ ಮಾಡ್ದಂಗ. ಸೊ ಪರೋಟ ತಂದಿನಿ. ಪರೋಟನೂ ನಡೀತದ, ಮತ್ತಂದ್ರೆ ತಂದೂರಿ ರೊಟ್ಟಿ ನಡೀತದ, ಬಟರ್ ಕುಲ್ಚಾ, ಬಟರ್ ನಾನ್ ಅವೆಲ್ಲ ನಡೀತದ. ಬಟ್ ಅವೆಲ್ಲ ಏನ್ ಚಪಾತಿಗಿಂತ ಮಸ್ತ್. ಸೊ ಅವೆಲ್ಲ ಮಾಡಕ್ಕಾಗಲ್ಲ ನಮ್ಮ ಮನ್ಯಾಗ. ಸೊ ಅಂಗಡಿ ಅಂತಂದ್ರೆ ಚಂದ ಹೋಗ್ತದ. ಅದಕ್ಕೆ ಗೈಸ್ ರೆಡಿಮೇಡ್ ಪರೋಟ ತಗೊಂಡಿನಿ. ರೆಡಿಮೇಡ್ ಗೈಸ್ ಇದೈತಲ್ಲ ಜಸ್ಟ್ ಟೆವಿ ಒಳಗಡೆ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ನಾವು ಹುರ್ಕೊಂಡು ಬಿಸಿದು ಮಾಡ್ಕೊಂಡು ತಿನ್ನೋದಿರ್ತದ. ಇವು ಜಸ್ಟ್ ನಾರ್ಮಲ್ ಇರ್ತಾವ, ಅಂದರೆ ಫ್ರೋಝನ್ ಇರ್ತವೆ ಇವು. ಡೇಟ್ ಎಲ್ಲ ಕರೆಕ್ಟ್ ಅದ, ಡೇಟ್ ಮಾಡ್ಕೊಂಡು ತೊಗೊಂಡಿನಿ. ಇನ್ನು 7ನೇ ತಿಂಗಳು ತನಕ ಅದ. ಸೊ ಅದಕ್ಕೆ ಬೈ ಇವಾಗ ಅದು ಆಗಾನ ನಾ ತಪ್ಪಿಸ ಇದು ಮಾಡ್ತೀನಿ, ಬಿಸಿದು ಮಾಡಿಬಿಟ್ಟು ನಮ್ಮ ಹೆಂಡತಿ ಸರ್ವ್ ಮಾಡ್ತೀನಿ. ಸರ್ವ್ ಎಷ್ಟೋ ಥರ ಆಯ್ತು ಅಂದ್ರೆ ನಾ ಏನು ಮಾಡೋದು ಮೇಡಮ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಅವ್ರು ಹೋಗಿ ತರದೇ ಲೇಟ್ ಮಾಡಿ ತಂದಾರ. ಆ್ಯಂಡ್ ಇನ್ನೊಂದು ಅದು ಮ್ಯಾರಿನೇಟ್ ಮಾಡಿಡತ್ತು ಇಡ್ಲೇಬೇಕು. ಅದು ಮ್ಯಾರಿನೇಟ್ ಮಾಡಿಟ್ರೆ ಟೇಸ್ಟ್ ಚಂದ ಆಗ್ತದೆ. ಇಲ್ಲಾಂದ್ರೆ ಚಂದ ಆಗಲ್ಲ ಗೈಸ್. ಅದಕ್ಕೆ ಅದು ಒಂದು 5-10 ನಿಮಿಷ ಬಿಡ್ತೀವಿ. ಓಕೆ ಗೈಸ್, ಇವಾಗ ಐತಲ್ಲ ಇವರಿಗೆ ಈಗ ಡಬ್ಬಿ ಕೊಡ್ತೀವಿ. ಈಗ ಏನಾದ್ರೆ ನಮ್ದೇ ಕೆಲಸ, ನಾವೇನ್ ಮಾಡ್ತೀವಿ ಅನ್ನೋದು ನೋಡ್ರಿ. ಈಗ ಐತಲ್ಲ ಏನಿಲ್ಲ, ಜಸ್ಟ್ ಅದು ಪನ್ನೀರ್ ಆಗುತ್ತಾ, ಪನ್ನೀರ್ ರೆಡಿ ಆಗೋದೈತಲ್ಲ ತೆಗೆದಿಡ್ತೀವಿ. ತೆಗೆದಿಟ್ಬಿಟ್ಟು ಇವಾಗ ಪರಾಟನ ರೆಡಿ ಮಾಡಬೇಕು. ಪರಾಟ ಬಿಸಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಾನು ಲಾಸ್ಟಿಗೆ ಇಟ್ಟೀನಿ. ಈಗ ಒಮ್ಮೆ ಬೇಡ, ಈ ಸಲ ಮಾಡಿಟ್ಟು ಅಂದ್ರೆ ಹಿಂದಿಗಡೆ ಅದು ಆರ್ದೋದ್ರೆ ತೀರಾ ಹೋಗಲ್ಲ. ಸೊ ತಿನ್ನಕ್ಕೆ ಚಂದ ಹೋಗಲ್ಲ ಮಗನ. ನಂಗೆ ಲೆಟ್ಸ್ ಗೋ ಗೈಸ್. ಅದರೊಳಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಅನ್ಪಿದ್ದಿಲ್ಲ ನಾನು, ಇನ್ನೇ ನೆನಪಿ ಅದಕ್ಕೆ ದಬ್ಬಿನಲ್ಲಿ ನಿಜವಾಗ ಗೈಸ್ ಇನ್ನೇ ನೆನಪಿದೆ ಕೊತ್ತಂಬರಿ. ಗೈಸ್ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಇವಾಗ. ಗೈಸ್ ಸಾರಿ ಗೈಸ್, ಸಾರಿ. ನೀವು ಯಾರು ನೆನಪಾರ ಗೈಸ್, ನಿಜ ಅಡಿಗೆ ಒಳಗೆ ನೆನಪಾರ. ಸಾರಿ, I am sorry, Babu. ಗೈಸ್ ಫೈನಲಿ ಪನ್ನೀರ್ ಟಿಕ್ಕಾ ಮಸಾಲ ಈಸ್ ರೆಡಿ. ನೋಡಿ ಗೈಸ್ ಹೆಂಗಾಗ್ಯದ ಪನ್ನೀರ್ ಟಿಕ್ಕಾ ಮಸಾಲ. ನೋಡ್ರಿ ಗ್ರೇವಿ ಮ್ಯಾಗ ಎಣ್ಣೆ ಇಟ್ಟು ಚಂದ್ಬಿಟ್ಟದ. ಏನು ಸುದ್ದಿ ನೋಡಿದ್ರೆ ನಾನೇ ಖಾಲಿ ಮಾಡಂಗಲ್ಲತ್ತದ. ಬಟ್ ನಮ್ಮ ಜಡ್ಜಸ್ ಅದಲ್ಲ, ಜಡ್ಜಸ್ಸಿಗೆ ಕೊಡಬೇಕು. ಇಲ್ಲಿ ಗೈಸ್ ಬಟ್ ಇದು ನಾವು ಮಾಡ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ಪ್ಲೇಟಿಂಗ್ ಮಾಡಿಕೊಡ್ಬೇಕು. ಪ್ಲೇಟಿಂಗಿಗೆ ಸ್ವಲ್ಪ ಅವರು ಮೊದಲೇ ಸೆಪ್ ಪ್ಲೇಟಿಂಗ್ ನೋಡ್ತಾರೆ. ಸೊ ಅದಕ್ಕೆ ಮನೆ ಶಿಸ್ತಾಗೆ ಪ್ಲೇಟಿಂಗ್ ಮಾಡ್ತೀನಿ ಗೈಸ್. ಇವಾಗ ಇದಕ್ಕೆ
ನಾವು ತಂದಿರೋ ಪರೋಟನ ಹಾಕುವ ಸಮಯ ಸಿಕ್ಕಾಪಟ್ಟೆ ಗರಂ ಅದ ಅರೆ ಹಿಂಗಾಗ್ತದೆ. ಎಸ್ ಸ್ವಲ್ಪ ನಾವೇನು ಶೆಫ್ ಅಲ್ಲ, ಸೊ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊರಿ. ನೋಡಿ ಗೈಸ್, ನಾವು ಇಷ್ಟು ಹಿಂಗಾಗ್ಯದ. ಇದನ್ನು ನಮ್ಮ ಶೆಫ್ ಅವರಿಗೆ ಟೇಸ್ಟ್ ಮಾಡೋಕೆ ಕೊಡುವ ಸಮಯ ಇವಾಗ. ಬನ್ನಿ, ಇದರೊಳಗೆ ಮತ್ತೆ ಉಳ್ಳಾಗಡ್ಡಿ ಟಮಾಟಿ ಅವೇನು ಕೊಯ್ದಕ್ಕಲ್ಲ, ಯಾಕೆ ಎಲ್ಲ ಅದರೊಳಗೆ ಮಿಕ್ಸ್ ಅದ. ತಿಂತಾರೆ ಅವರು, ನೋಡುವ ಟೇಸ್ಟ್ ಹೆಂಗೆ ಇದೆ. ನಾನು ಇಲ್ಲಿವರು ಟೇಸ್ಟ್ ಮಾಡಿಲ್ಲ, ಅವರು ಟೇಸ್ಟ್ ಮಾಡಕ್ಕೆ ಕಸ್ತೀನಿ, ನೋಡುವ ಹೆಂಗಂತ ಅವ್ರ ರಿಯಾಕ್ಷನ್ ಹೆಂಗೆ ಬರ್ತಾರೆ ನೋಡುವ. ಬನ್ನಿ ಗೈಸ್. Are they real or are they in my head? I'm losing. You got me losing, and I'm losing. You got me losing. ಗೈಸ್, ಫೈನಲಿ ನಾವು ಮಾಡಿರೋ ಪನ್ನೀರ್ ಟಿಕ್ಕಾ ಮಸಾಲ ಆ್ಯಂಡ್ ಪರೋಟ ರೆಡಿ ಆಗ್ಯದ. ನಮ್ಮ ಶಿಲ್ಪಾ ಅವರು ಬರಬೇಕಂತ ವಿನಂತಿ ಮಾಡ್ಕೊತೀನಿ. ಗೈಸ್, ಇವಾಗ ಅವ್ರು ಟೇಸ್ಟ್ ಮಾಡ್ತಾರ. ಹೆಂಗಾಗ್ಯದ, ಲುಕ್ ಹೆಂಗಾಗ್ಯದ ಅಂತ ಹೇಳ್ರಿ ಫಸ್ಟ್. ಲುಕ್ ಅಂತಿದ್ರೆ ಸೂಪರ್ ಆಗ್ಯದ, ನೋಡಕ್ಕಂತೂ ಚಂದ ಆಗ್ಯದ ಅಂತ ಅನಿಸ್ಲಾಗತ್ತದ. ಬಟ್ ಟೇಸ್ಟ್ ಹೆಂಗದ ಗೊತ್ತಿಲ್ಲ. ಆ್ಯಂಡ್ ಪರೋಟಾನು ಚಂದ ಮಾಡ್ಯಾರ. ಪರೋಟ ರೆಡಿಮೇಡ್ ಪರೋಟ ಕ್ರಿಸ್ಪಿ ಇರೋದು ಗೈಸ್. ಲೆಟ್ಸ್ ಟ್ರೈ. ಹಿಡ್ಕೋತೀನಿ, ಟ್ರೈ ಮಾಡಿ. ಹಿಡ್ಕೋತೀನಿ, ಟ್ರೈ ಮಾಡಿ. ಇನ್ನು ಪಟ 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 ತಿನ್ಬೇಕು, ಟೇಸ್ಟ್ ನೋಡಿ ಹೇಳ್ಬೇಕು. ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಹಸುವಾಗ್ಯದ ಗೈಸ್. ಅವಾಗಿಂದನೂ ಅವ್ರಿಗೆ ಆಯ್ತಿಲ್ಲ ಅಂತ ಕೇಳಕತ್ತಿದ್ದೆ. ಬನ್ನಿ ಗೈಸ್, ಇವಾಗ ಮಾಡುವ. ಇವಾಗ ಒಂದೆರಡು ತುತ್ತು ಟೇಸ್ಟ್ ಹೇಳಿ ಆಮೇಲೆ ಕೊಂಚ ಶಿಸ್ತಾಗೆ ತಿಂತೀನಿ. ಬಿಸಿನೇ ಇರ್ತಾವ ಮತ್ತು ಏನು ತಣ್ಣಗೆ ಇರುತ್ತೆ. ಸಿಕ್ಕಾಪಟ್ಟೆ ಬಿಸಿ ಅದು. ಫಸ್ಟ್ ಗ್ರೇವಿ ಟೇಸ್ಟ್ ನೋಡಿ. ತಿನ್ ಫಸ್ಟ್. ಗೈಸ್, ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ ಗೈಸ್. ನಿಜ ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಿದೆ. ಈಸಿ ರೆಸಿಪಿ ಮನೇಲಿ ಟ್ರೈ ಮಾಡಿ ಗೈಸ್. ಆಲ್ಮೋಸ್ಟ್ ಕಮೆಂಟ್ ಹಾಕ್ಲಾಕತ್ತಿದ್ರಿ ವೆಜ್ ರೆಸಿಪಿ ಮಾಡಿ ಅಂತ. ಈ ರೆಸಿಪಿ ಮಾಡಿ ಚೆನ್ನಾಗಿದೆ. ನಾ ಎಲ್ಲಿ ಇವ್ರು ಮಿಸ್ಟೇಕ್ ಮಾಡೋದು ನೋಡಿ ಏನರ ಒಂದು ಮಿಸ್ ಆಗಿರ್ತದೆ ಅಂದ್ಕೊಂಡಿದ್ದೆ. ಬಟ್ ಉಪ್ಪ ಖಾರ ಎಲ್ಲ ಚೆನ್ನಾಗಿದೆ. ಪನ್ನೀರ್ ಒಂದು ತಿಂತೀನಿ ಗೈಸ್. ಪನ್ನೀರ್ ಒಂದು ಸ್ವಲ್ಪ ತಿಂತೀನಿ ಗೈಸ್. ಕುಣಿಬೇಡ ನಾರ್ಮಲ್ ಗೈಸ್. ಪರೋಟ ಜೊತೆ ಅಂದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಅನ್ನತ್ಲಾಗದ. ಚಪಾತಿ ಜೋಡಿ ಅಷ್ಟು ಅನಿಸ್ತಿದ್ದಿಲ್ಲ ಅನಿಸ್ತದೆ. ಚಪಾತಿ ಜೋಡಿ ಅಷ್ಟು ಚಂದ ಅನಿಸಲ್ಲ ಗೈಸ್. ಪರೋಟ ರೆಡಿಮೇಡ್ ಪರೋಟ ಸಿಗ್ತಾವ ನನ್ ಗೈಸ್ ಮನೆಯಲ್ಲಿ. ಬೆಳೆಸ್ತಿದಿ ಮನೆ ನೀ ಬೆಳೆಸಿದ್ರೆ ನಿನ್ನ ಮೈ ಮೇಲೆ ಬೆಳೆಸಿದ್ರೆ ನನ್ನ ಮೈ ಮೇಲೆ ಬೆಳೆಸಿದೆ ಅಂದ್ರೆ ನಿನ್ನ ಮೈ ಮೇಲೆ ನಾನು ಬೆಳೆಸಿ. ಗೈಸ್, ಇವ್ರಿಗೊಂದು ಸೊಪ್ಪು ಕೊಡೋ ನೀರು ಗೈಸ್ ಪಾಪ. ಆಮೇಲೆ ಒಟ್ಟಿ ಕಡೆ ಅಂದ್ರೆ ನಾನು ಹೌದಾ? ನೋಡಿ ಗೈಸ್, ಕಬಡ್ಡಿ ಚೆನ್ನಾಗಿದೆ ಗೈಸ್. ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ನಿಜ ಹೇಳ್ಬೇಕಂದ್ರೆ ಈ ಪನ್ನೀರಿಗೆ ಒಂದು ಸ್ವಾದ ಕೊಟ್ಟಿದ್ರೆ ಪರೋಟ. ಪರೋಟ ಅಂದ್ರೆ ಟೇಸ್ಟ್ ಬೇರೆ ಪರೋಟನೇ ತಿನ್ಬೇಕು ನೋಡಿ ಇದ್ರೊಳಗೆ. ಓಕೆ ಗೈಸ್, ನೀವು ಒಂದ್ಸಲ ಟ್ರೈ ಮಾಡಿರಿ ಮನೆ ಒಳಗಡೆ. ಬೆಸ್ಟ್ ಆ್ಯಂಡ್ ಈಸಿ ರೆಸಿಪಿ, ಸಿಕ್ಕಾಪಟ್ಟೆ ಈಸಿ ರೆಸಿಪಿ. ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಆಗುತ್ತೆ. ಪನ್ನೀರ್ ಟಿಕ್ಕಾ ಮಸಾಲ ಮಾಡುವುದು ಹೇಗೆ ಅಂದರೆ ನಮ್ಮ ಚಾನಲಲ್ಲಿ ನೋಡಿರಿ, ಸಿಗುತ್ತಾ. ಶಿಸ್ತಾಗಿ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತೀನಿ. ಓಕೆ ಗೈಸ್, ಇವತ್ತು ನೋಡಿ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ವಿಡಿಯೋ ಸಿಗ್ತೀವಿ, ಅಲ್ಲ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಬಾಯ್ ಬಾಯ್ ಗೈಸ್. ಮನೆಯಲ್ಲಿ ಎಲ್ಲರೂ ಮಾಡ್ಕೊಂಡು ತಿನ್ರಿ. ಜಡ್ತೀವಿ ಮಾತಾಡೋಕೆ ಟೈಮ್ ಇರಲ್ಲ. ಸಿಕ್ಕಾಪಟ್ಟೆ ನಾನು ನಿಜವಾಗ್ಲೂ ಭಾಳ ಹೋಗ್ಯಾರ. ತಿಂತೀನಿ